ಇದು ಊರ್ ಯಾವ್ದ್ರಿ ಅಜ್ಜಾರ? ಊರ್ ಯಾವ್ದ್ರಿ ಇದು? ಇದು ಛತ್ರ ತಾಂಡ. ಛತ್ರ ತಾಂಡ. ತಾಲೂಕ್ ಯಾವ್ದು ಬರ್ತ್ರಿ? ತಾಲೂಕ್ ಯಾವ್ದು ಬರ್ತ್ರಿ? ತಾಲೂಕ್ ಇದು ಲಿಂಗಸೂರ್, ಜಿಲ್ಲಾ ರಾಯಚೂರು. ನಿಮ್ ಹೆಸರು ಹೇಳ್ರಿ ಮಾಲಕ್? ಹೆಸರು ಬಾಲಪ್ಪ ಪೂಜಾರಿ. ಬಾಲಪ್ಪ ಪೂಜಾರಿ. ಈಗ ಎಷ್ಟ್ ದಿನ ಆತ್ರಿ ಮಾಡಿ ನೀವು ಕೋಳಿ? ಎರಡು ತಿಂಗಳಾತಿ. 2.5 ತಿಂಗಳ ಆಯ್ತು. ತರಾಗ ಎಷ್ಟ್ ಇದ್ರಿ ಟೋಟಲ್? 1100 ಹೋಗಿರ್ಬೋದು ನೋಡಪ್ಪ. 100 ಹೋಗ್ಯಾವ. 1000 ಉಳ್ದಾವ ನೋಡು. ನಾನ್ ಲೆಕ್ಕ ಯಾಕಂದ್ರ ಇದ್ರ ಕೋಳ್ಯಾಗ ಲಾಭ ಇದೆ. ಏನಪ್ಪ ಈಗ ಒಂದ್ ಮರಿ 100 ರೂಪಾಯಿ ಒಂದ್ ಬಿದ್ರ 400-500 ಹೋದ್ರನ ಲಾಭ ಇರ್ತಾರ. ನಿಮ್ ಸ್ಟಾರ್ಟಿಂಗ್ ಒಂದ್ 100 ರೂಪಾಯಿ ಬೇಕು ಒಂದ್ ಮರಿ? 100 ರೂಪಾಯಿ 100 ರೂಪಾಯಿ ಒಂದ್ ಮರಿ ಬೀಳ್ತಾವ. ಏನಪ್ಪ 100 ಇರ್ಲಿ 90 ರೂಪಾಯಿ ಒಂದ್ ಮರಿ ಅದಾವ. ಒಂದ್ ಮರಿಗೆ 90 ರೂಪಾಯಿ ಒಂದ್ ಮರಿ ಬಿದ್ರ ಅವು 500-400-500 ಮುಂದ್ ಹೋಗ್ತಾವು. ಏನಪ್ಪ ಲಾಭ ಆಗ್ತಂತ ಕಾಚಿ ಅದ್ರಾಗ ಇದನ್ನ ಮಾಡಿ. ಅಂದ್ರೆ ಇದ್ರಾಗ ಲಾಭ ಐತೆ? ಲಾಭ ಐತಿ ಇದ್ರಾಗ. ಅಂದ್ರ ಮೇಸ ಪದ್ಧತಿ ಹೇಳ್ರಿ. ಮೇಸ ಏನೈತೆ ಏನಪ್ಪ, ಇವು ಸ್ವಲ್ಪ ಸಣ್ಣ ಇದ್ದಾಗ ಸ್ವಲ್ಪ ಇದು ಹಾಕ್ಬೇಕು, ಫುಡ್ ತಂದು. ಖಾಲಿ ಹೊಲ ಇರ್ಬೇಕು ಅದು ಬೋರ್ ಇರ್ಬೇಕು, ಖಾಲಿ ಹೊಲ ಇರ್ಬೇಕು, ನೀರ್ ಬಿಟ್ಟು ಬಿಡ್ಬೇಕು. ಏನಪ್ಪ ಹೊಲ್ದಾಗ ಇದು ಮೇವು ಒಗದ್ ಬಿಡೋದು, ಹೊರಗ್ ಬಿಟ್ಟು ಬಿಡೋದು. ಮತ್ತೆ ಅವು ಏನಾಯ್ತು ಅವು ಬೇಯಿಸ್ಕೊಂಡು ಸಂಜೆಗೆ 5 ಗಂಟೆಗೆ ಮತ್ತೆ ಒಳಗೆ ಶೆಡ್ಡಿಗೆ ಹಾಕ್ಬಿಡೋದು. 1-2 ಪುಟ್ಟಿ ಒಂದು ಚಜ್ಜಿ ಹೋಗೋದ್ ಬಿಡೋದು. ಅಷ್ಟು ಖರ್ಚೇನು ಬರಲ್ಲ ಅದು. ನನಗೆ ಇದು ಅಷ್ಟೇ ಸಾಯಾಗಿಲ್ಲ. ಏನಪ್ಪ ಅಷ್ಟ ಕಡಿಯೋದು ಪಡಿಯೋದು ಅಷ್ಟು ಹಾಕಿಲ್ಲ ಅದು. ಒಂದತ್ತು ಹಾಕಿದ್ರ ಹಿಂಗ ಹಾಕೈತ್ ನೋಡ. ಫಸ್ಟಿಗೆ ನಾವು ಒಳಗ ಹಾಕಿ ಮೇಸಿಗೆ ನೋಡಿ. ಈಗ ಗೊತ್ತಾಗೈತಿ ನಮ್ಗೆ ಏನ ಐಡಿಯಾ. ಏನಪ್ಪ ಆ ತರ ಮೇಯಿಸ್ಬೇಕು ಅಂತ ಈಗ ಆಗಲಿ ಆಗೈತಿ. ಈಗ ನಾವು ಹೊಲ ಬಿತ್ತಬಡಿಗಿತ್ತು, ಹೊಲ ಬಿತ್ತಿ ನಾವು ಕೆಡಿಸಿವಿ ನೋಡ. ಅಂದ್ರೆ ಹಸರಿದ್ರೆ ಹಸರಿರ್ತಾವ, ಮೇಯ್ತಾವ. ಎಕ್ಕದಿರ್ಲಿ ಅವ್ ಮೇವ್ ಏನಾರ ಇರ್ಲಿ, ಜಿಗಳಿ ಇರ್ಲಿ ಏನಾರ ಇರ್ಲಿ, ಒಟ್ಟ ಹಸರು ಇರ್ಬೇಕು ನೋಡ. ಹಸರಿದ್ರೆ ಮೇಯ್ತಾವ. ಏನಪ್ಪ ಅದ್ರ ಹಸರು ಮೇಯ್ತಾವ, ಸ್ವಲ್ಪ ಕಾಳು ಕೊಡ್ಬೇಕು. ಸ್ವಲ್ಪ ನಾವು ಸಂಜೆ ಮುಂದೆ ನಾವು ಸೆಡ್ಡಿಗೆ ಹಾಕ್ತಿವಲ್ಲ ಅವಾಗ ಕಾಳು ಕೊಟ್ಟು ಬಿಡ್ಬೇಕು. 2 ತಿಂಗಳ ಎಷ್ಟು ಕಾಳು ಎಷ್ಟು ಹಾಕಿರ್ಬೋದ್ರಿ ನೀವು ಅಂದಾಜು? ಒಂದ್ 10 ಕಿಲೋ ಐತಿ. 10 ಕಿಲೋ ಐತಲ್ರಿ? ಏನಪ್ಪ ಇವಾಗ ಇವು ಮಾರತ್ನಾಗ ಹೆಂಗ್ ಒಂದ್ ಮಾರ್ಬೋದ್ರಿ ಅಂದಾಜು? ಇವು ಹುಂಜ ಆದ್ರ 1000 ಹುಂಜ ಹೋಕ್ಕಾವ. 1000, 1100, 1000 ಹುಂಜ ಹೋಕ್ಕಾವ. ಕೋಳಿ 400-500, 400-500. ಅಂದ್ರೆ ತತ್ತಿಡ್ತಾವನ್ರಿ? ಇಡ್ತಾವ ತತ್ತಿ. ತತ್ತಿಡ್ತಾವ. ಅಂದ್ರೆ ನೀವು ತತ್ತಿ ಇಡದ್ರಾಗ ಮಾರಿ ಬಿಡ್ತೀರಿ ಏನ? ನೋಡಮ್, ತತ್ತಿ ಇದ್ರ ಚಲೋ ಇದ್ರ ಇಟ್ಕೊಂತೀವಿ. ಅಕಸ್ಮಾತ್ ಇದ್ದಾರ ಬಂದ್ರ ಮಾರ್ಬಿಡ್ತೀವಿ. ಏನಪ್ಪ ಅಂದ್ರೆ ನೀವು ಫಸ್ಟ್ ಟೈಮ್ ಮಾಡಿರೋದು? ಈಗ ಫಸ್ಟ್ ಇದು ಮಾಡೋದು. ನೋಡಮ್, ಈಗ ಹಾಕೈತೆ ಗೊತ್ತಾಕೈತಿ. ತಿಂಗಳಿಗೆ ಗೊತ್ತಾಕೈತ ತತ್ತಿ ಇಡ್ತಾವ ಇಲ್ಲ ಅಂತ ಕೇಸಿ. ಸಣ್ಣ ಅದಾವ. ಏನಪ್ಪ ಮತ್ತೆ ಒಮ್ಮೆಗೆ ವ್ಯಾಪಾರ ಮಾರಿದ್ ಬಂದ್ರ ಆಯ್ತು 400-500, 400-500 ಹೊಕ್ಕಾವ ಇವು. ಏನಪ್ಪ ಹುಂಜ ಮಾತ್ರ 1000 ಮೇಲೆ ಹೋಗ್ತಾವ ಬಿಡು. 1000 ಮೇಲೆ ಹುಂಜ ಹೋಗ್ತಾವ. ಈ ತರಕಾರಿ ಬೆಳೆದಿರ್ತಾರಲ್ಲ ಅಂತರ ಹತ್ರ ಅವ್ ಕೆಟ್ಟು ಅವೆಲ್ಲ ಇರ್ತಾವ, ಅಂತವೆಲ್ಲ ತಂದಕ್ಕೆ ತಿಂತಾವನ್ರಿ? ನಾವು ತಿಂತಾವ. ಟಮಾಟಿ ಹಣ್ಣು ಇರ್ಲಿ, ಏನಪ್ಪ ಬದ್ನಿಕಾಯಿ ಇರ್ಲಿ, ಎಲ್ಲಾ ತಿಂತಾವ. ಹಾಕ್ಬೋದು. ಹಾಕ್ಬೋದು. ಟಮಾಟಿ ಹಣ್ಣು ಮಾತ್ರ ಹಾಕ್ಬೋದು. ಕೆಟ್ಟಿ ಟಮಾಟಿ ಹಣ್ಣು ಇರ್ತಾವಲ್ಲ ಅವು. ಏನಪ್ಪ ಟಮಾಟಿ ಹಣ್ಣು, ಗಾಜ್ರಿ. ಈ ಶೆಡ್ ಇದು ಕೋಳಿಗೆ ಅಂತಾನೆ ಮಾಡ್ರಿ ಏನ್ರಿ? ಕೋಳಿಗೆ ಅಂತಾನೆ ಮಾಡಿ. ಶೆಡ್ ಎಷ್ಟು ಖರ್ಚಾಗಿರ್ಬೋದ್ರಿ? ಶೆಡ್ 2 ಮೇಲೆ ಹೋಗವ್. 2 ಲಕ್ಷ. ಈ ಉದ್ದ ಎಷ್ಟೈತ್ರಿ ಶೆಡ್? ಉದ್ದ ಎಷ್ಟಿರ್ಬೋದ್ರಿ? ಉದ್ದ ಒಂದು 50 ಫುಟ್ ಅದಾವ. 50 ಫುಟ್ ಉದ್ದ ಆಗಲ್ಲ ರೀ? ಆಗಲೇ ಒಂದು 25 ಫುಟ್. ನಮ್ಮ ಮಗ ಕಿಚ್ಚಾಗ ಅನ್ಸೈತ್ ನೋಡಿ. ಅದೋ ಎಲ್ಲ ಮಾಡ್ಯಾರ ನೋಡ. ಹೋಗಿ ನೋಡ್ಬಂದ ನಾವ್ ಕಿಲಾರಿಕ್ಯಾಗ ಒಬ್ಬ ಮಾಡ್ಯಾನಲ್ಲ ಕೋಳಿ, ನೋಡಿ ತೇಲಿ ಓಡಿಸಿ ಇದನ್ ಮಾಡ್ಯಾನ ನೋಡ. ಕಿಲಾಟಿಗೆ ಒಬ್ಬ ಮಾಡ್ಯಾನ ಇದ ಕೋಳಿ. ಇದ್ರ ಕೆಲ್ಸ ಹೆಂಗಿರ್ತ್ರಿ? ಯಾಕ ಇವ್ರ ಮುಂದ್ ಇರ್ಬೇಕ್ರಿ ಒಬ್ರ? ಒಬ್ರು ಇರ್ಬೇಕು. ಏನಪ್ಪ ಈ ಮುಂದೆ ಒಬ್ರು ಇರ್ಬೇಕು. ಅವ್ರ ನೀರ್ ಹಾಕೋದು, ಕಾಳು ಹಾಕೋದು, ನೀರ್ ಹಾಕೋದು. ಏನಪ್ಪ ಯಾರಂದ್ರ ಅವನು ಯಾರೊಬ್ಬ ಬಂದ್ರೆ ಮತ್ತೆ ಹುಡ್ರು ಇರ್ತಾವ, ನಾಯಿ ಪಾಯಿ ಬರ್ತಾವ. ಇದ್ರ ಮೇಲೆ ಒಬ್ರು ಇರ್ಬೇಕು. ಅವು ಹಿಂಗ್ ಬಿಟ್ಟು ಹೋಗಕ್ಕೆ ಚಾನ್ಸ್ ಇಲ್ಲ. ಹೊರಗಡೆ ಬಿಟ್ಟ ಏನ್ರ ಬರ್ತಾವ? ಹೊರಗಡೆ ಬಿಟ್ರೆ ಏನ್ ಬರ್ಕ ಒಟ್ ನಾಯಿ ಬುಗಲ್ ನೋಡ ಅಷ್ಟ. ನಾಯಿ ತಗೊಂಡು ಬಿಡ್ತಾವ. ನಾಯಿ ಬುಗಲ್ ಅಷ್ಟ. ಮತ್ತೇನ್ ಅವು ಮುಂಗ್ಲಿ ತಿನ್ನಾಗಿಲ್ಲ, ಏನಿಲ್ಲ. ಎಲ್ಲ ಅಷ್ಟ್ ನಾಯಿ ಅಷ್ಟೇ ನೋಡ್ಕೊಂಡಿರ್ಬೇಕು ನಾವು. ಹೊರಗಡೆ ಬಾಳಕ್ ಬಿಡಲ್ಲ. ಒಳಗಡೆ 6ಕ್ಕೆ ಬಿಟ್ರೆ ಮತ್ತ 8-9ಕ್ಕೆ ಹೊರಗಾಗ್ಬಿಡ್ತೀವಿ ಶೆಡ್ಡಿನಾಗ. ಈಗ ಸ್ವಲ್ಪ ಕಾಳು ಹಾಕಿವಿ, ಮತ್ತೆ 3 ಗಂಟೆಗೆ ಹೊರಗ್ ತೆಗಿತೀವಿ. ಪಕ್ಕ ನಾಟಿ ಏನ್ರಿ ಅಜ್ಜಾರ? ಪಕ್ಕ ಜವಾರಿ.
ಈಗ ಇತ್ತಂದ್ರೆ ಈ ಕೋಳಿ ಈ ತರದಾಗ ಎಷ್ಟ್ ಜಾತಿ ಬರ್ಬೋದು ಬಾಳ ಬರ್ತಾವ್ರಿ? ಬಾಳ ಬರ್ತಾವ, ಗಿರಿಜಾ ಬರ್ತಾವ. ಏನಪ್ಪ ಈ ಜಾತಿನಾಗ ನಮ್ಗೆ ಜವಾರಿ ಕೋಳಿ ಹೆಂಗ ಕಾಣ್ತಾವ ಅವು ಗಿರ್ಜಾ ಬಂದ್ಬಿಡ್ತಾವ. ಏನಪ್ಪ ಗಿರ್ಜಾ ಕೋಳಿ ಅಂದ್ರ ಅವು ಒಂದೊಂದ್ ಕೋಳಿ 5 kg 4 kg 5 kg 4 kg ಬರ್ತಾವ ಗಿರ್ಜಾ. ದಪ್ಪ ಅಕ್ಕಾವ, ಹಿಂಗ ಅಕ್ಕಾವ ದಪ್ಪ ಗಿರ್ಜಾ ಅಂದ್ರ. ಇವ್ ಅಂದ್ರ ಪ್ಯೂರ್ ನಾಟಿ? ಪ್ಯೂರ್ ನಾಟಿ ಇವು. ಅಂದ್ರ ಇದು ಪಲ್ಯ ಮಾಡಕ್ ಚಂದ ಇರ್ತ? ಪಲ್ಯ ಮಾಡಕ್ ಚಂದ ಇರ್ತಾವ ಇವು. ನಾವ್ ಫಾರಂ ಕೋಳಿ ಇದ್ದಂಗಿಲ್ಲ ಇವು, ನಾವು ಜವಾರಿ ಪಕ್ಕ ನಾಟಿ ಕೋಳಿ ಇವು. ಪಕ್ಕ ನಾಟಿ ಕೋಳಿ ಪಲ್ಯ ಮಾಡಾಕ ಒಳ್ಳೆ ಚಂದ ಇವು. ಆಗ್ಲೇ ಕಾಣ್ತಾವ ಅವು, ಗಿರ್ಜಾ ಬೇರೆ ಕಾಣ್ತಾವ, ಏನಪ್ಪ ಫಾರಂ ಬೇರೆ ಕಾಣ್ತಾವ. ಈ ಪಕ್ಕ ನಾಟಿ ಕೋಳಿ ಇವು. ನಾಳೆ ಬಗನ ತತ್ತಿ ಇಟ್ರ ಅವಕ್ಕ ಮರಿ ಇಡೋ ವ್ಯವಸ್ಥೆ ಇಲ್ಲೇ ಮಾಡ್ತೀರೇನ್ರಿ? ಎಲ್ಲ ತತ್ತಿ ಇಡೋದಕ್ಕೇನತ್ತ ಬಾಳ ತತ್ತಿ ಇದ್ರೆ ಮತ್ತೆ ತತ್ತಿ ಮಾರ್ಬಿಡೋದು. ಮಾರ್ಬಿಡೋದು ಅದರಿಂದ ಮರಿ ಗಿರಿ ಏನ್ ಮರಿ ಪರಿ ಏನಿಲ್ಲ, ಮಾರ್ಬಿಡೋದು. ಏನ ಈಗ ಅಂಗಡಿಯಾಗ ನಮ್ಮ ಇವು ನಾಟಿ ಕೋಳಿ ಜವಾರಿ ಕೋಳಿ ಬರೀ ಫಾರಂ ಕೋಳಿದು 8 ರೂಪಾಯಿ 7 ರೂಪಾಯಿ ತತ್ತಿ ಹಾಕ್ತಾರ. ಈ ಜವಾರಿ ತತ್ತಿ ಅವು 8 ರೂಪಾಯಿ ಅಂದ್ರ ನಮ್ಮ 7 ರೂಪಾಯಿ ಒಂದ್ ತತ್ತಿ ಇದ್ರ ನಮ್ಗ ಲಾಭ ಇರ್ತಾವ. ದಿವಸ ಇದು 1000 ಕೋಳಿ ಆಗ ದಿವಸ 500 ತತ್ತಿ ಇದೆ. ದಿವಸ 500 ತತ್ತಿಗೆ ಎಷ್ಟ ಆಕೈತೆ, ಬೇಕಾದಂಗ ಲಾಭ ಆಕೈತೆ. ಫಸ್ಟಿಗೆ ಅಷ್ಟೇ ಕಷ್ಟ ಅಲ್ಲ ರೀ? ಫಸ್ಟಿಗೆ ಅಷ್ಟೇ ಕಷ್ಟ. ಏನಪ್ಪ ಸ್ವಲ್ಪ ದೊಡ್ಡದಾದ್ಮೇಲೆ ದೊಡ್ಡದಾದ್ಮೇಲೆ ಏನೇನ್ ಕಷ್ಟ ಇರಂಗಿಲ್ಲ. ಫಸ್ಟ್ಗೆ ಯಾಕಂದ್ರ ನಿಮ್ಗ ಮೇಂಟೈನ್ ಮಾಡೋದು. ಈಗ 1000 ಕೋಳಿ ಆಗ ದಿವಸ 500 ತತ್ತಿ ಹೇಳಿಯಪ್ಪ. ದಿವಸ 500 ತತ್ತಿಯಾಗ ಅವು 10 ರೂಪಾಯಿ ತತ್ತಿ ಅಂಗಡಿ ಯಾರು ಮಾಡ್ತಾರಲ್ಲ, ನಾವು 8 ರೂಪಾಯಿ 7 ರೂಪಾಯಿ ತತ್ತಿ ಹಾಕಿದ್ರೆ ನಮ್ ಬೇಕಾದಂಗ ಲಾಭ ಆಕೈತಿಲ್ಲ. ದಿವಸ 500 ತತ್ತಿ. 1000 ಕೋಳಿ ಆಗ ದಿವಸ 500 ತತ್ತಿ ಇರಲಿ ಬಿಡು. ಅಂದ್ರೆ ಅದು ಮಾರ್ಕೆಟ್ ಮಾಡೋದು ಸ್ವಲ್ಪ ಕಲ್ತಿರ್ಬೇಕ್ರಿ, ಯಾಕಂದ್ರೆ ಎಲ್ಲಿ ಮಾರ್ಬೇಕು. ಅದು ಏನೈತೆ ನಮ್ ಬಾಕ್ಸ್ ತುಂಬಿಡ್ಬೇಕು. ತುಂಬಿ ಎಲ್ಲೈತೆ ಒಂದು ಮಾರ್ಕೆಟಿಗೆ ಹೇಳಿ ಬಂದ್ರೆ ತಾವು ತಗೊಂಡ್ ಹೋಗ್ಬಿಡ್ತಾರ. ಹೋಗ್ಬಿಡ್ತಾರೆ. ಈಗ ಅಷ್ಟು ತತ್ತಿ ಐತಿ ನೋಡಪ್ಪ ಅಂದ್ರ ಹೋಗ್ಬಿಡ್ತಾರ ಅವ್ರು. ಅದ್ರಾಗ ಜವಾರಿ ತತ್ತಿಗೆ ಬಾಳ ಬೇಡಿಕೆ. ಬಾಳ ಇದು ರೇಟ್ ಅದು. ಏನಪ್ಪ ಜವಾರಿ ತತ್ತಿ ಅಂದ್ರೆ ಅವು ಸಿಗಿಲ್ಲ. ನಾವು ಈ ಸುಮ್ಕೆ ಫಾರಂ ತತ್ತಿ 8 ರೂಪಾಯಿಗೆ 10 ರೂಪಾಯಿಗೆ ಒಂದು ಹಾಕ್ತಾರ ಇವು ಫಾರಂ. ನಮ್ಗೆ 8 ರೂಪಾಯಿ ಹಾಕ್ತಾರ. ಜವಾರಿ ತತ್ತಿ ಸಿಗ್ತಾವ 8 ರೂಪಾಯಿಗೆ ಸಿಗೋದಿಲ್ಲ. ಯಾಕಂದ್ರ ನಾವು ಬಾಳ ತತ್ತಿ ಆಯ್ತಂತ ಕಾಚಿ ಸುಮ್ಕೆ ಯಾಕಂತ ಕಾಚಿ ಸುಮ್ಕೆ 7 ರೂಪಾಯಿ 8 ರೂಪಾಯಿಗೆ ಮಾರಿದ್ರೆ ಲಾಭ ಇರ್ತಂತ ನಾನು ಹೇಳೋದು. ಏನಪ್ಪ ಏನಪ್ಪ ಸೆಡ್ ಏನೈತೆ ಈ ತರ ಏನೈತೆ ಸುತ್ತರದ ಇದಾಡ್ಬೇಕು. ತಂತಿ ಸುತ್ತರದ ತಂತಿ ಹಾಕ್ಬೇಕು. ಏನಪ್ಪ ಇದ್ರಂಗ ಪದರಿ ಕಟ್ಬೇಕು. ಸುತ್ತರದ ಕಟ್ಟಿ ಒಳಗೆ ಇದಾಡ್ಬೇಕು. ತವಡ ನೆಲ್ಲಿನ ತವಡ ಒಳಗ್ ಹಾಕ್ಬೇಕು ಶೆಡ್ಡಿನಾಗ. ಅವ್ ಏನೈತ ಅವು ನೆಳ್ತವ್ರ ಏನ್ ಕೊಬ್ಬರಿ ಕೇಬ್ರಿ ಅವ್ರ ಏನಾಯ್ತು ಹಿಂಗ್ ಮಾಡ್ಬಿಡ್ತಾವ. ಸುಮ್ಕೆ ಅದ್ ನೆಲ ಮೇಲೆ ಇದ್ರೆ ಉಳಿಯೋದಿಲ್ಲ ಇವು. ನಾಗಲಾಪುರದ ಒಬ್ಬ 500 ಕೋಳಿ ತಂದಿದ್ದ ನಮ್ ಜೋಡಿ. ಅವು ತೌಡ್ ಹಾಕಿಲ್ಲ ಒಳಗ, ಅವ್ ನೆಲ ಮೇಲೆ ಹಿಂಗ ಬುಟ್ಟನವ. 500 ಕೋಳಿಯಾಗ ಒಂದಿಲ್ ನೋಡ್ ಬರೀ ಹಿರಳ್ಯಾಕ ಹಾಕ್ಯಾರ ನೋಡ್. ಹೋಗಿ ಎಲ್ಲ 500 ಕೋಳಿಯಾಗ ನಮ್ ಜೊತಿನ ತಂದಿದ್ದಾವ 500 ಕೋಳಿ. ನಾವ್ 1100 ತಂದಿವ್, 500 ತಂದಿದ್ದಾವ. 500 ಕೋಳಿ ಒಂದ್ ಕೋಳಿ ಉಳಿದಿಲ್ಲ ತಂದ. ನೆಲ ಮೇಲೆ ಹಾಕ್ಯಾನವ, ಬುಡಕ್ ಇದಾಕಿಲ್ಲ ತೌಡ. ಅದ ತೌಡ್ ಹಾಕೋದ್ರಿಂದ ಏನ್ ಉಪಯೋಗ ರೀ? ಅವ್ ತೌಡ್ ಹಾಕದ ಉಪಯೋಗ ಇರ್ತಿರೋದು. ಯಾಕಂದ್ರ ಕೇಬ್ರಿ ಅವ್ ತಿಂತಾವಲ್ಲ, ಅದ್ರಾಗ ಅವ್ ಕಾವ್ ಇರ್ತದ. ಅಂದ್ರ ಸ್ವಲ್ಪ ಈಟ್ ಕೊಡ್ತಲ್ಲ. ಅವ್ ಸುಮ್ಕೆ ನೆಲ ಮೇಲೆ ತಂದ್ ಹಾಕಿದ್ರ ಮತ್ತೆ ಅವ್ ಹೆಂಗ್ ಇರ್ತಾವ? ಉಳಿಗಿಲ್ಲ. ಅವು ಸಣ್ಣ ಮರಿ ಇರ್ತಾವ. ಇವಕ್ ಒಳಗಡೆ ಎಲ್ಲ ಬಡಿಗೆ ಕಟ್ರಿ ಅಲ್ರಿ? ಕುಂದ್ರಾಕ ಮ್ಯಾಲೆ ಏರಿ ಕುಂದ್ರತಾವ. ಈಗ ಬೆಳಿಗ್ಗೆ ಈಗ ಎಷ್ಟ್ ಗಂಟೆಗೆ ಹೊರಕ್ ಬಿಡ್ತೀರಿ? 6 ಗಂಟೆಗೆ. 6 ಗಂಟೆ ಬಿಟ್ಟು ಒಳಗೆ 6 ಗಂಟೆ ಬಿಟ್ರೆ 9 ಗಂಟೆ 9:30 ಗಂಟೆಗೆ ಶೆಡ್ಡಿನಾಗ ಬಂದ್ಬಿಡೋದು. ಬೀಸಲ್ ಆಯ್ತು ತಾವು ಕೂಡ ಬಂದ್ಬಿಡ್ತಾವ. ಒಟ್ಟ ನೆಳ್ಳು ಇರ್ಬೇಕು ನೋಡ ಅವ್ರಿಗೆ. ಪೂರ್ವ ಬೀಸಲ್ ಬಂದ್ರ ಆಯ್ತು ಬಂದ್ಬಿಡ್ತಾವ ಶೆಡ್ಡಿಗೆ. ನಾಗ 3 ಗಂಟೆಗೆ ಬಿಟ್ರ 6 ಗಂಟೆ ತನ ಆರಾಮ್ ಐತಾವ ಹೊಲ. 6 ಗಂಟೆ ತನ ಮೇತ. 6 ಗಂಟೆಗೆ ಆಯ್ತ ಪುಟ್ಟಿ ತಗೊಂಡ್ ಬಂದ್ರ ಹಿಂದ್ ಬಂದ್ಬಿಡ್ತಾವ. ನಾವೇ ಹೋಗಿ ಶೆಡ್ಡಿಗೆ ಹೋಗ್ಬಿಡ್ತಾವ. ಅಂದ್ರೆ ಕಾಳ ಹಾಕ್ತಾರ. ಹಿಂದ್ ಬಂದ್ಬಿಡ್ತಾವ. ನಾವ್ ತಿನ್ನೋದ್ ಬೇಡ, ಪುಟ್ಟಿ ತೋರ್ಸೋದ್ ಆಯ್ತ ಕೊಡೆ ಬಂದ್ಬಿಡ್ತಾವ. ಆದ್ರೆ ಹಚ್ಚಗಿರ್ಬೇಕು ನೋಡ, ಹೊಲ ಬಿತ್ಬಾರ್ದು ನೋಡಿ. ಈಗ ಆಗ್ಲೇ ನಮ್ಗೆ ಗೊತ್ತಾಗೈತ. ಈಗ ಸುತ್ತರ್ದ ಏನತ್ತ ಸುತ್ತರ್ದ ತಂತಿ ಹಾಕ್ಸಿ ಒಳಗೆ ಮೇವು ಹೋಗ್ಬಿಡ್ತೀವಿ. ಏನಪ್ಪ ಬೀಜ ಇರ್ತಾವ ಸಣ್ಣ, ನಮ್ಮ ಇದಿರ್ತಲ್ಲ ಇದು ಮೇವಿನ ಬೀಜ ಇರ್ತಾವಲ್ಲ. ಏನಪ್ಪ ಅವು ನಮ್ಮ ಇದು ಕೋತಂಬರಿ ಸೂಡು ನಂಗೆ ಇರ್ತಾವ ಸಣ್ಣ ಸಣ್ಣವು. ಮೇತಾವಲ್ಲ ತಪ್ಪಲ ಇರ್ತಾವ ಸಣ್ಣ ಸಣ್ಣ ಇರ್ತಾವ. ಬೀಜ ಹೋಗಿದ್ರ ಹಚ್ಚಕೈತೆ ಆರಾಮ್ ತಿನ್ಕೊಂತಾವ. ಏನಪ್ಪ ಮೇನ್ ಹಸರು ಇರ್ಬೇಕು ನೋಡ್. ಮೇನ್ ಹಸರು ಇರ್ಬೇಕು. ಆಡ್ ಮೇದಾಗ ಮೇಯ್ತೇವ್. ಆಡ್ ಮೇದಾಗ ಮೇಯ್ತಾವ. ಮತ್ತೆ ನೋಡಿ ಇದ್ರಂಗ ಕುರಿ ಮೇಯಗಲ್ಲ ನೋಡ ಹೆಂಗ್ ಆಗೈತೆ.
ಅಷ್ಟ ಹಸರ್ ಹೆಂಗ್ ತಿಂದಾವ್ ನೋಡು. ಹೌದಾ ಇದೆಲ್ಲ ಹಸ್ರ ಹಾ ಎಲ್ಲ ಹಸರಿದ್ ನೋಡಿ ಇವು ಹೆಂಗ್ ತಿಂದಾವ್ ನೋಡು. ಒಂದ್ ಕಡ್ಡಿ ಹಸ್ರು ಹಾ ಒಂದ್ ಕಡ್ಡಿ ಹಸರು ಬಿಡಗಲ್ ನೋಡು, ಒಟ್ಟು ಹಸರು ಇರ್ಬೇಕು ನೋಡು. ಏನಪ್ಪ ಈಗ ಇವನು ಮಾರ ಉದ್ದೇಶ ಜನರು ಯಾವಾಗ ಕೊಡ್ತೀರಿ ಅಂತ ಇವನು ಮಾರೋದ್ ಯಾವಾಗ್ರಿ? ಈ ಮಾರೋದಿನ್ನ ದೀಪಾವಳಿ ಮಾಡಿ ಇನ್ನ ಒಂದ್ ತಿಂಗಳು, ಇನ್ನ 1.5 ತಿಂಗಳು ನೋಡಪ್ಪ ಮಾರಿ ಮತ್ತೆ ಬೇರೆ ತರ ಇನ್ನ ಬೇರೆ ಸಣ್ಣ ದೊಡ್ಡ ಮಾರಿ ಬಿಡ್ತೀವಿ. ಹಾ ದೊಡ್ಡ ಮಾರಿ ಬಿಡೋದು, ಮತ್ತೆ ಇನ್ನ ಸಣ್ಣ ತಂದು ಬಿಡೋದು. ಈ ಸಲ ತಂದ್ರೆ ಎಷ್ಟ್ ತಂದಕ್ಕಿಂತ್ರಿ? ಒಳ್ಳೆ ತಂದ್ರೆ ಎಷ್ಟ್ ತರ್ತೀರಿ? ಈಗ 2,000 ತರ್ತೀವಿ ನೋಡಪ್ಪ. ಒಳ್ಳೆ ಈಗ 1,000 ತಂದಿರಿ? 1,100 ತಂದಿವಿ. 2,000 ತರ್ತೀವಿ. 2,000 ತರ್ತೀವಿ. ಇವು ಮಾರದೆಲ್ಲ ಹೆಂಗ್ ಮಾಡ್ತೀರಿ? ಮಾರ್ಕೆಟ್ ಇವನು ಮಾರದ್ ಹೆಂಗ್ ಮಾಡ್ತೀರಿ? ಮಾರ್ಕೆಟ್ ಬರ್ತಾರ ಅವ್ರು. ಏನಮ್ಮ ಬರ್ತಾರ. ಏನೈತ 400, 500, 400, 500 ಹಂಗ ಹೋಗ್ತೈತ. ಹುಂಜ ಇದ್ರೆ 1,000 ಮೇಲೆ ಹುಂಜ ಹೋಗ್ತೈತಿ. 1,000 ಇರ್ತ ಹುಂಜ. 1,000ಕ್ಕೆ ಹೋಗ್ತೈತಿ ಹುಂಜ. ಕೋಳಿ ಮಾತ್ರ 500, 400 ಒಂದ್ ಕೋಳಿಗೆ. ಅಂದ್ರೆ ಈಗ ಮೇಸರ ಲಾಭ ಎಲ್ಲ ತೆಗಿತೀರಿ ಆರಾಮ್? ಮೇಸಿದ್ರೆ ಎಲ್ಲ ಲಾಭ ಬಂದ್ಬಿಡ್ತಾವ. ಲಾಭ ಒಳ್ಳೇದ್ರಿ, ಉತ್ತಮ. ಇವಾಗ ಇನ್ನೊಂದ್ ತಿಂಗಳ ಬಿಟ್ಟು ಕೊಡ್ತಂತೀರಿ? ಇನ್ನ ಒಂದ್ ತಿಂಗಳ ದೀಪಾವಳಿ ಮಾಡಿ, ಏನಪ್ಪ ದೀಪಾವಳಿ ಮಾಡಿ ಸ್ವಲ್ಪ ಹೊಲ್ದಾಗ ಸ್ವಲ್ಪ ಹಸರ್ ತಿಂತಾವ. ಈಟತನ ನಾವು ಹಸರಿದ್ರ ಆಗಲೇ ಮಾರಿ ಮತ್ತಿನ್ನ ಹೋಳಿ ಮರಿ ತಂದು ಹಾಕ್ಸ್ಬೇಕತ್ತಿತ್ತು. ನಾವು ಹೊಲ ಬಿತ್ತು ಕೆಡ್ಸ್ಬಿಟ್ಟಿವಿ. ಅವು ಮೇನ್ ಹಸರು ಇರ್ಬೇಕು. ಹೌದಲ್ರಿ? ಫಸ್ಟಿಗೆ ಅದು ಗೊತ್ತಿದ್ದಿಲ್ಲ? ಫಸ್ಟಿಗೆ ಗೊತ್ತಿದ್ದಿಲ್ಲ ಅದು. ಈಗ ಆಗಲೇ ಗೊತ್ತಾಗೈತೆ. ಏನಪ್ಪ ಈಗ ಮಾಹಿತಿ ಗೊತ್ತಾಗ್ಬಿಡ್ತಾವ. ಅದು ಹಸರು ಇರ್ಬೇಕು ಒಟ್ಟು. ಏನ್ರಿ ಹಸರಿದ್ರ ಆರಾಮ್ ಲಾಭ ಇರುತ್ತೆ. ಏನೇನು ಆಗಿಲ್ಲ ಅಂದ್ ಅಷ್ಟು ಲುಕ್ಷಣ ಆಗಿಲ್ಲ. ಅದು ಕಡಿಯೋದ ಅಷ್ಟ್ ಕಡೆಗಿಲ್ಲ. ಅವ್ರು ಹೊರಗಿದ್ರೆ. ಒಳಗಿದ್ರಿ ಹೆಂಗ್ ಒಳಗ ಮತ್ತ ಕಡ್ದು ಬಿಟ್ಟು. ಯಾಕಂದ್ರ ಬಾಕಾಯ್ತಲ್ಲ ಅದು ಹಸು ಹೊಟ್ಟಿ ಇದಾಗ್ಬಿಡ್ತಲ್ಲ. ತಾವ್ ಕಡ್ಕೊಂತ ಈಗ ಆಯ್ತು ನೋಡಿ. ಹೊರಗ್ ಬಿಟ್ಟಿವಿ. ಈಗ ಕಡಿಯೋದ್ ಬಿಟ್ಟಾಡ್ರ ಏನಪ್ಪ. ಈಗ ಹಸರು ತಿನ್ನಾಕತ್ತೇವಲ್ಲ. ಕಡಿಯೋದಂದ್ರೆ ಯಾವ ರೀತಿ ಕಡಿತಿದ್ವಿ ನಾವು? ಬರೀ ಬೈದ ಬಾಲ, ಬರೀ ಬಾಲ ಕಡಿಯೋದ ಕಲಾಸ. ಇವು ಕಳ್ ತೆಗೆದ್ ಬಿಡೋದು. ಸತ್ ಬಿಡ್ತದ? ಏನಪ್ಪ ಹೊರಗ್ ಬಿಟ್ರೆ ಹೊರಗ್ ಬಿಟ್ರೆ ಏನ್ ಕಡಿಯೋದಿಲ್ಲ, ಏನಿಲ್ಲ. ಆರಾಮ್ ಐತ್ ನೋಡಿ. ಹಸರ್ ಇರ್ಬೇಕು ನೋಡಪ್ಪ. ಹಸರಿದ್ರ ಒಳ್ಳೆ ಮೇಟ.